ನಾಯಕತ್ವದ ಕುರಿತು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕೊಟ್ಟಿರೋ ಹೇಳಿಕೆ ಈಗ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಈಗ ಯತೀಂದ್ರ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ನಾಯಕರು ಅನೇಕ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿರೋ ಸಚಿವ ಪರಮೇಶ್ವರ್ ಸೈದ್ಧಾಂತಿಕವಾಗಿ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. 2028ಕ್ಕೆ ಸತೀಶ್ ಜಾರಕಿಹೊಳಿ ಸಿಎಂ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಅಂದ್ರೆ ಅದು ತುಂಬಾ ದೂರ ಇದೆ. ಲೀಡರ್ಶಿಪ್ ವಿಚಾರವಾಗಿ ಅವರು ಮಾತಾಡಿಲ್ಲ ಅಂತ ಹೇಳಿದ್ರು. ನನಗೆ ಅನ್ಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ. ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿ ಸೈದ್ಧಾಂತಿಕವಾಗಿ ಕೆಲವರು ನಮ್ಮ ಪಕ್ಷದಲ್ಲಿದ್ದಾರೆ. ಯತೀಂದ್ರ ಹೇಳಿರೋದ್ರಲ್ಲಿ ತಪ್ಪೇನಿದೆ? ಸಂವಿಧಾನ ಪರವಾಗಿ, ಮೂಢನಂಬಿಕೆ ವಿರುದ್ಧ ಸತೀಶ್ ಹೋರಾಟ ಮಾಡ್ತಿದ್ದಾರೆ. ಐಡಿಯಾಲಜಿಯನ್ನ ಅಧಿಕಾರ ಅನುಭವಿಸಿರೋರೇ ಮುಂದುವರಿಸಬೇಕು, ತತ್ವ ಸಿದ್ಧಾಂತವನ್ನ ನಾವು ಬೆಳೆಸಬೇಕು ಅಂದರು. ಸಚಿವ ಎಂಬಿ ಪಾಟೀಲ್ ಕೂಡ ಸತೀಶ್ ಪರವಾಗಿಯೇ ಮಾತಾಡಿದ್ರು. ಸಾಕಷ್ಟು ಜನ ನಮ್ಮ ಪಾರ್ಟಿನಲ್ಲಿ ಏನು ನಮ್ಮ ಕಾಂಗ್ರೆಸ್ ಐಡಿಯಾಲಜಿನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಬ್ಬರು ಅಂದ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ. ಅದರಲ್ಲಿ ಅವರು ಒಂದು ಸಂಘಟನೆ ನಡೆಸ್ತಾರೆ ಮುಂಚೆಯಿಂದನೂ. ಯಾವುದು ನಿಮ್ಮ ಇದ್ರ ವಿರುದ್ಧ, ಮೂಢನಂಬಿಕೆಗಳ ವಿರುದ್ಧ, ಸಂವಿಧಾನದ ಪರವಾಗಿ ನಡೆಸ್ತಾ ಇದ್ದಾರೆ. ಸೊ ದರ್ ಇಸ್ ನಥಿಂಗ್ ರಾಂಗ್ ಅಲ್ಲ. ಸಮಸ್ಯೆ ಏನಿದೆ, ಇವರು ಸೈದ್ಧಾಂತಿಕವಾಗಿ ಬದ್ಧರಿದ್ದಾರೆ. ಇವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಮುಂದುವರಿಸ್ತಾರೆ. ನಮ್ಮ ಯಾರದೇ ಕ್ಲೇಮ್ ಹೋದ್ರು ಸಹ ಮಾಡ್ಕೊ ಸ್ವಾಭಾವಿಕ, ಎಲ್ಲರಿಗೂ ಆಶೆ ಇರ್ತದೆ. ಯಾರೂ ಸನ್ಯಾಸಿಗಳಲ್ಲ ರಾಜಕೀಯದಾಗ. ಯಾರ್ಯಾರು ಎಂ ಬಿ ಪಾಲ್ ನೋಡ್ಕೊಂಡು ಯಾರೂ ಸನ್ಯಾಸಿಗಳಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥಿದ್ದಾರೆ, ಪರಮೇಶ್ವರ್ ಅವರು ಸಮರ್ಥಿದ್ದಾರೆ, ರಾಮಲಿಂಗಡಿ ಅವರು ಸಮರ್ಥಿದ್ದಾರೆ, ಕೃಷ್ಣ ಬೈರೇಗೌಡರು ಸಮರ್ಥಿದ್ದಾರೆ, ಬಹಳಷ್ಟು ಜನ ಸಮರ್ಥಿದ್ದಾರೆ. ಪಕ್ಷ ಯಾವತ್ತೂ ಸಹ ಜನಾಭಿಪ್ರಾಯ ಬರಬೇಕು. ಮತ್ತೆ ಕಾಂಗ್ರೆಸ್, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಶಾಸಕರು ಬೇಕು. ಯತೀಂದ್ರ ಹೇಳಿಕೆ ಕುರಿತು ನಾನು ಮಾಧ್ಯಮಗಳ ಮುಂದೆ ಮಾತಾಡೋದಿಲ್ಲ, ಅದರ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. I don't want to comment anything now. I don't want to be a part of media. I will discuss later at the appropriate time. ಎಂಎಲ್ಸಿ ಯತೀಂದ್ರಗೆ ಶಾಸಕ ಇಕ್ಬಾಲ್ ಹುಸೇನ್ ಟಾಂಗ್ ಕೊಟ್ಟಿದ್ದಾರೆ. ನೀವು ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭಾ ಸದಸ್ಯರಲ್ಲ ಅಂತ ಹೇಳಿದ್ದಾರೆ. ಅವರು ದೊಡ್ಡ ಮಟ್ಟದಲ್ಲಿ ಕೂತಿದ್ದಾರೆ. ನೀವು ಈ ರೀತಿ ಹೇಳಿ ಗೊಂದಲ ಮೂಡಿಸಬಾರದು. ಕೆ ಶಿವಕುಮಾರ್ ಸಮರ್ಥ ನಾಯಕರು, ನೀವು ಈ ರೀತಿಯ ಗೊಂದಲದ ಹೇಳಿಕೆ ನೀಡಬಾರದು ಅಂತ ಹೇಳಿದರು. ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂಥೇಳಿ ನಾನು ಡಾಕ್ಟರ್ ಯತೀಂದ್ರ ಅವ್ರಿಗೆ ಹೇಳ್ತೀನಿ. ಇಂಥ ಹೇಳಿಕೆಯಿಂದ ಪಕ್ಷದಲ್ಲಿ ಗೊಂದಲಗಳಾಗ್ತವೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಕವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ, ಪಕ್ಷವನ್ನು ಜೊತೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಎತ್ತರದ ಮಟ್ಟಿಗೆ ಇವತ್ತು ಆಲೋಚನೆ ಮಾಡಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಮುಂದೆನೂ ಕೂಡ 2028ಕ್ಕೂ ಕೂಡ ನಾವು ಸರ್ಕಾರ ರಚನೆ ಮಾಡಬೇಕಂಥೇಳಿ ಇವತ್ತು ಕೆಲಸ ಕಾರ್ಯ ಹಗಲು ಬೆಳಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ರೆ ಚಮತ್ಕಾರ, ಯಾರು ಮಾಡಿದ್ರೆ ಬಲಾತ್ಕಾರ ಅಂತ ನೀವೇ ಕೇಳಬೇಕು. ಆ ರೀತಿ ಸಿಎಂ ಬದಲಾವಣೆ ಕುರಿತು ಯಾರೂ ಮಾತಾಡಬಾರದು ಅಂತ ಹೈಕಮಾಂಡ್ ಹೇಳಿದೆ ಅಂತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತಾಡಿದ ಅವರು ನಿನ್ನೆ ಯತೀಂದ್ರ ಅವರು ಸಂಘಟನೆಗೆ ಸಮರ್ಥರು ಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ನಾನು ಅನೇಕ ಬಾರಿ ಹೇಳಿದ್ದಾರೆ ಅಂತ ಹೇಳಿದ್ದೀನಿ ಅಂತ ಹೇಳಿದರು. ಇವತ್ತು ನಿನ್ನೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಾಕ್ಟರ್ ಯತೀಂದ್ರ ಅವರು. ಈಗ ಏನಾಗಿದೆ, ಮುಂದಿನ ದಿನಮಾನಗಳಲ್ಲಿ ಪಕ್ಷದ ಜವಾಬ್ದಾರಿ ಇರ್ತಕ್ಕಂಥವ್ರು, ಕ್ರಿಯಾಶೀಲ ಇರ್ತಕ್ಕಂಥವ್ರು, ಜವಾಬ್ದಾರಿ ತಗೊಳ್ತಕ್ಕಂಥ ಅನೇಕ ನಾಯಕರಿದ್ದಾರೆ ಅಂತಕ್ಕಂಥ ಮಾತು ಕೂಡ ಹೇಳಿದ್ದಾರೆ. ಸೊ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಕ್ಕೇನು ಹೊಸ ಅರ್ಥ ಕಲ್ಪಿಸೋಂಥ ಅವಶ್ಯಕತೆ ಇಲ್ಲ. ಪಕ್ಷದ ಅಧ್ಯಕ್ಷರಿರ್ಬೋದು, AICC ಅಧ್ಯಕ್ಷರಿರ್ಬೋದು, ಅದನ್ನು ತೀರ್ಮಾನ ಮಾಡ್ತಕ್ಕಂಥ ಪಕ್ಷದ ವರಿಷ್ಠರು, ಹೈಕಮಾಂಡ್ ಇದೆ, ಭಾಳ ಸ್ಟ್ರಿಕ್ಟ್ ಇದೆ, ಅದು ಮಾಡ್ತಾರೆ. ಈಗ ಸಚಿವ RB ತಿಮ್ಮಾಪುರ್ ಕೂಡ ಮಾತನಾಡಿದ್ದಾರೆ. ಯತೀಂದ್ರ ಹಾಗೇನಾದ್ರೂ ಹೇಳಿದ್ರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನಾಯಕನಾಗಿ ಹೊರಹೊಮ್ಮಬೇಕು. ಆ ನಾಯಕತ್ವ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ ಅಂತ ಹೇಳಿದರು. ಇದನ್ನು ಚೂಸ್ ಅವರೇನಾದರೂ ಹೇಳಿದರೆ ಅದು ವೈಯಕ್ತಿಕ ಅಭಿಪ್ರಾಯ. ಇದು CLPಯಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು. AICC ನಾಯಕರು ಇದನ್ನು ಚೂಸ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸತೀಶ್ ಜಾರಕಿಹೊಳಿ ಮಾಡ್ಬೋದು, ಏನೈತಿ, ನಾಯಕರು ಸುಮ್ಮನೆ ನೀನು ನಾಯಕನ ಮಾಡೋಕ್ಕಾಗೋದಿಲ್ಲ. ನಾಯಕನಾಗಿ ಹೊರಹೊಮ್ಮಬೇಕು.
ಆ ನಾಯಕತ್ವ ಸತೀಶ್ ಜಾರಕಿಹೊಳಿ ಇದೆ. ಯಾರು ನಾನು ನೀನು ಹೇಳಿ ಮುಖ್ಯಮಂತ್ರಿ ಆಗು, ನೀವು ಮುಖ್ಯಮಂತ್ರಿ ಆಗು, ನಾನು ಆಗ್ತೇನೆ ಅನ್ನೋದಕ್ಕೆ ಏನಾರ ಬೆಲೆ ಇದೆ? ನಾನು ಹೇಳಿದ್ದೀನಿ, ಒಂದಿಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗುವ ಸಶಕ್ತ ಶಕ್ತಿ ಅವ್ರಿಗಿದೆ ಅಂತ ಹೇಳಿದ್ದೇನೆ ವಿನ ಇದೇ ಪೀರಿಯಡಲ್ಲಿ ಆಗಿಬಿಡ್ತಾರೆ ಅಂತ ನಾನು. ಇನ್ನು ಯತೀಂದ್ರ ಹೇಳಿಕೆ ಬಗ್ಗೆ ಸಚಿವ ಸತೀಶ್ ನ್ಯೂಸ್ 18ಗೆ ಪ್ರತಿಕ್ರಿಯೆ ಕೊಟ್ಟರು. ಯಾರಾದರೂ ಒಬ್ಬರು ಅಹಿಂದ ನಾಯಕತ್ವ ವಹಿಸಬೇಕು ಅಂತ ಯತೀಂದ್ರ ಹೇಳಿದ್ದಾರೆ ಅಷ್ಟೇ. ಅಹಿಂದ ನಾಯಕತ್ವ ಹಸ್ತಾಂತರ ಮಾಡಲು ಆಗಲ್ಲ. ಬಹಳಷ್ಟು ಜನ ಸಿಎಂ ಸಚಿವರಾದರೂ ಯಾರನ್ನೂ ಅಹಿಂದ ನಾಯಕ ಅಂತ ಒಪ್ಪಿಲ್ಲ. ಅಂತಿಮವಾಗಿ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದರು. ಕರ್ನಾಟಕದಲ್ಲಿ ಯಾರ್ಯಾರೋ ಒಬ್ರು ಅಹಿಂದ ನಾಯಕ ಬೇಕೇ ಬೇಕು. ದೇವರಾಜ ಅರಸಿದ್ರು, ಬಂಗಾರಪ್ಪನವರಿದ್ರು, ಖರ್ಗೆಜಿ ಅವರಿದ್ರು, ಸಿದ್ದರಾಮಯ್ಯವರಿದ್ರು. ಸಿದ್ದರಾಮಯ್ಯ ನಂತರ ಯಾರ್ಯಾರು ವಹಿಸ್ಕೊಳ್ಳೇಬೇಕು ಆ ದೃಷ್ಟಿಯಲ್ಲಿ ಅವ್ರು ಹೇಳಿದ್ದಾರೆ ಅಷ್ಟೇ. ಮುಖ್ಯಮಂತ್ರಿಗೆ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಹೇಳಿದ್ದು ಅಹಿಂದ ನಾಯಕತ್ವ ಅಂತ ಹೇಳಿದ್ದಾರೆ. ಅದನ್ನು ಪ್ರೂವ್ ಮಾಡಬೇಕಾದ್ರೆ ವಹಿಸ್ಲಿಕ್ಕೆ ಅದನ್ನೇನು ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಆಗೋಲ್ಲ. ನೀವು CM ಹ್ಯಾಂಡ್ ಓವರ್ ಮಾಡ್ಕೋಬಹುದು, KPP ಅಧ್ಯಕ್ಷ ಹ್ಯಾಂಡ್ ಓವರ್ ಮಾಡ್ಕೋಬಹುದು. ಅಹಿಂದ ನಾಯಕತ್ವ ನೀವು ಕಟ್ಟಬೇಕು, ಬೆಳೆಸಬೇಕು. ಜನ ಒಪ್ಪಿದಾಗ ಅದು ನೇತೃತ್ವ ಸಿಗ್ತೈತೆ ಹೊರತಾಗಿ ಅದು. ನವೆಂಬರ್ 9ಕ್ಕೆ ರಾಜ್ಯಕ್ಕೆ ಬರುವಂತೆ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ಅಧಿಕಾರ ಹಂಚಿಕೆ ಸಂಪುಟ ಪುನಾರಚನೆ ಚರ್ಚೆ ಬೆನ್ನಲ್ಲೇ ರಾಹುಲ್ ಗಾಂಧಿಗೆ ಆಹ್ವಾನ ನೀಡಲಾಗಿದೆ. ಕೆಪಿಸಿಸಿಯಿಂದ ನಡೆಯಲಿರುವ ಗಾಂಧಿ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಾಗಿದೆ. ಗೌರಿಬಿದನೂರಿನ ವಿದ್ರಾಶ್ವಥದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಆದರೆ ಸದ್ಯ ಬಿಹಾರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಬ್ಯುಸಿಯಾಗಿರೋ ಹಿನ್ನೆಲೆಯಲ್ಲಿ ಇನ್ನೂ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ನೀಡಿಲ್ಲ ಎನ್ನಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಮನಸ್ಸಿನ ಮಾತನ್ನ ಯತೀಂದ್ರ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ನಮಗೂ ಸಂತೋಷ, ವಾಲ್ಮೀಕಿ ಸಮುದಾಯಕ್ಕೆ ಶಕ್ತಿ ಸಿಗಲಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತಾಡಿದ ಅವರು ನವೆಂಬರ್ ಕ್ರಾಂತಿ ಬಗ್ಗೆ ಮಾತಾಡಿದ ರಾಜಣ್ಣ ರಾಜೀನಾಮೆ ಕೊಡಬೇಕಾಯಿತು. ಸಿದ್ದರಾಮಯ್ಯ ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಇದರ ಅರ್ಥ ಸಿಎಂ ಬದಲಾವಣೆ ಖಚಿತ ಅಂತ ಹೇಳಿದರು. ಯತೀಂದ್ರ ಅವರು ಮಾತಾಡಿದಾರಂದ್ರೆಗಿನ ಅವ್ರ ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರನ್ನು ಮಾತಾಡಿದಂತೆ. ಯಾಕಂದರೆ ಅವರು ಕ್ಲೂವನ್ನು ಕೊಟ್ಟಿದ್ದಾರೆ. ಏನು ಕ್ಲೂ ಕೊಟ್ಟಿದ್ದಾರೆ? ಮುಂದಕ್ಕೆ ನಮ್ಮ ತಂದೆಯವ್ರದ್ದು ವಯಸ್ಸಾಗ್ತಾ ಇದೆ, ಮುಂದೆ ರಾಜಕಾರಣದಲ್ಲಿ ಅವರು ಮುಂದುವರಿಯಲ್ಲ, ಮುಂದಕ್ಕೆ ಯಾರೊಬ್ಬ ಹಿಂದುಳಿದಂಥ ಒಬ್ಬ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಬೇಕು ಅನ್ನೋಂಥ ಕ್ಲೂ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಯತೀಂದ್ರವರೇ ಕೊಟ್ಟಿರೋ ಕಾರಣ ಅಲ್ಲ. ನವೆಂಬರ್ ಕ್ರಾಂತಿ ಆಗುತ್ತೆ ಅಂದೇಳಿ ರಾಜಣ್ಣವ್ರು ಮಾತಾಡಿದ್ರು, ರಾಜಣ್ಣವ್ರನ್ನ ಅಧಿಕಾರದಿಂದ ಕಳೆದ್ಬಿಟ್ರು, ಅವ್ರ ಮಂತ್ರಿ ಸ್ಥಾನದಿಂದನೇ ಕಳೆದ್ಬಿಟ್ರು. ಅವ್ರು ಅಂದ್ಕೊಂಡಿದ್ರು ಇಲ್ಲಿ ಜಗಳ ಹಚ್ಚಿ ಅದರ ದೊಡ್ಡದು ಮಾಡಿ ಅಭಿವೃದ್ಧಿ ಕೆಲಸಗಳಂತ ಮಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಡೈವರ್ಟ್ ಮಾಡಬೇಕು ಅಂತೇಳಿ ಏನು ಪ್ರಯತ್ನ ಮಾಡಿದ್ರು, ಡೈವರ್ಟ್ ಮಾಡೋಂಥ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ ಅವರು. ಇನ್ನು ಪ್ರಿಯಾಂಕ್ ವಿಚಾರವಾಗಿಯೂ ಮಾತನಾಡಿದ ರಾಮುಲು, ಪ್ರಿಯಾಂಕ್ ಖರ್ಗೆ ಡಿಸಿಎಂ ಆಗಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ದೆಹಲಿಯಲ್ಲಿ ಈ ಬಗ್ಗೆ ರಣತಂತ್ರ ಹೆಣೆಯಲಾಗಿದೆ. ಅದಕ್ಕೆ ಪೂರಕವಾಗಿ RSS ಬ್ಯಾನ್ ಷಡ್ಯಂತ್ರ ಮಾಡುತ್ತಿದ್ದಾರೆ. ಪುಕ್ಕಟ್ಟೆ ಜನಪ್ರಿಯತೆ ಪಡೆಯಲು RSS ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಹೇಳಿದರು. ಇವರು ಏನು ಅಂದ್ರೆಗಿನ RSS ಮೇಲೆ ಎಲ್ಲೋ ಒಂದು ಕಡೆ ಅದನ್ನು ತೊಂದರೆದಲ್ಲಿ ಸಿಗಾಕ್ಸ್ಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಡೈವರ್ಫಿಕೇಶನ್ ಮಾಡಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಆ ಭರಾಟದಲ್ಲಿ ತಪ್ಪುಗಳು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಾನು ಪಾಪ್ಯುಲಾರಿಟಿ ಆಗಬೇಕು, ಪುಕ್ಕಟಿ ಪಬ್ಲಿಸಿಟಿ ತೊಗೋಬೇಕಂತೇಳಿ ಪ್ರಿಯಾಂಕಾ ಖರ್ಗೆ ಅವ್ರು ಏನು ಮಾಡಿದ್ದಾರೆ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಅವರು 1975ರಲ್ಲಿ ಯಾವ ರೀತಿಯಲ್ಲಿ ತುರ್ತು ಪರಿಸ್ಥಿತಿ ಇತ್ತನೋ ಆ ತುರ್ತು ಪರಿಸ್ಥಿತಿಯನ್ನು ನೆನಪು ಮಾಡಿಕೊಡೋಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇತ್ತು. ಯಾಕಂದರೆ ಸುಮ್ಮನೆ ಈ ಪುಕ್ಕಟಿ ಪಬ್ಲಿಸಿಟಿಯಿಂದ ದೊಡ್ಡವನಾಗಬೇಕಂದೇಳಿ ಹೋಗಿ ಈ ಒಂದು ಕಡೆ ಅಲ್ಲಿ ಒಳ ಒಪ್ಪಂದ ಪ್ರಕಾರ ಅವರು ಉಪಮುಖ್ಯಮಂತ್ರಿಗಳು ಆಗ್ಬೇಕಂದೇಳಿ ಹೊಂಟಾರ, ಒಂದು ಕಡೆ ಕನ್ಫ್ಯೂಷನ್ಸ್ ಕೂಡ ಕ್ರಿಯೇಟ್ ಮಾಡ್ತಾ ಇತ್ತು. ಈಗ ರಾಜಕೀಯದ ವಿದ್ಯಮಾನಗಳನ್ನ ನೋಡೋಣ. ಪರಮೇಶ್ವರ್ ಕುರಿತಾಗಿ ರಾಜಣ್ಣ ಕೊಟ್ಟ ಹೇಳಿಕೆ ಇದೀಗ ಚರ್ಚೆಗೆ ಕಾರಣ ಆಗಿತ್ತು. ಇದೇ ವಿಚಾರವಾಗಿ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ನನಗೂ ಸಲಹೆ ಕೊಟ್ಟಿದ್ರು. 1984ರಲ್ಲಿ KH ರಂಗನಾಥ್ ಜನರಲ್ ಕ್ಷೇತ್ರದಲ್ಲಿ ನಿಂತು ಗೆದ್ರು, ಮಧುಗಿರಿ ಜನರಲ್ ಆಯಿತು. ಆಗ ನಾನು ಕೊರಟಗೆರೆಗೆ ಬಂದೆ. ಆಗ ರಾಜಣ್ಣ ಎಷ್ಟೇ ಆದರೂ ಮಧುಗಿರಿ ಕ್ಷೇತ್ರವನ್ನ ಕೇಳಿದ್ರು. ಅವರು ಅಲ್ಲಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಅವರು ಈಗ ನನಗೆ ಸಲಹೆ ಕೊಟ್ಟಿದ್ದಾರೆ, ಅವರ ಸಲಹೆಯನ್ನ ನಾನು ಪಡಿತೇನೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಬಹಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರು 84ರಲ್ಲಿ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ KH ರಂಗನಾಥ್ ಅವರು ಚಿತ್ರದುರ್ಗದಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತರು. ಅವರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಲ್ಲಬೇಕು ಅನ್ನೋದು ಸ್ವಾಭಾವಿಕವಾಗಿ ಒಬ್ಬ ಶೆಡ್ಯೂಲ್ ಕಾಸ್ಟ್ ಲೀಡರ್ ಆಗಿ.
ಆದರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಂತು ಪಾರ್ಲಿಮೆಂಟಲ್ಲಿ ಗೆದ್ದರು. ಈಗ ರಾಜಣ್ಣ ಅವರು ಮಧುಗಿರಿ ಕ್ಷೇತ್ರ ಜನರಲ್ ಆಯಿತು. ನಾನೇ 20 ವರ್ಷ ನಾನೇ ಪ್ರತಿನಿಧಿಸ್ತಿದ್ದೆ. ಜನರಲ್ ಆಯಿತು. ನಾನು ಪಕ್ಕದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಕೊರಟಗೆರೆಗೆ ಬಂದೆ. ರಾಜಣ್ಣ ಅವರು ಅಲ್ಲಿಗೆ ಕೇಳಿದ್ರು, ಮಧುಗಿರಿಗೆ ಜನರಲ್ ಆಯ್ತಲ್ಲ. ಅವರು ST ಸಮುದಾಯ ಆದರೂ ಕೂಡ ಅವರು ಜನರಲಕ್ಕೆ ಕೇಳಿದ್ರು, ಟಿಕೆಟ್ ಕೊಟ್ಟದ್ದು ಪಕ್ಷ, ಗೆದ್ದರು. ಈಗ ನನಗೆ ಅವರು ಸಲಹೆ ಕೊಟ್ಟಿದ್ದಾರೆ, ಅದೇ ಥರ ನೀವು ಮಾಡಿ, ಸೊ ದಟ್ ಇನ್ನೊಂದು ಸೀಟು ಬಂದರೆ ಶೆಡ್ಯೂಲ್ ಕಾಸ್ಟ್ ಸೀಟಿಗೆ ಬಿಟ್ಟುಕೊಟ್ರು, ಅವರು ಗೆದ್ದು ನೀವು ಗೆದ್ದರೆ ಇನ್ನೊಂದು ಶೆಡ್ಯೂಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಉದ್ದೇಶ. RSS ಹೆಸರಲ್ಲಿ ಯಾವುದೇ ಬಿಲ್ಡಿಂಗ್ ಇಲ್ಲ ಎನ್ನುವುದನ್ನೇ ನಾನು ಹೇಳಿದ್ದು. ಅವರು ಅದನ್ನು ಹೇಳ್ತಾ ಇದ್ದಾರೆ. RSS ಕಾರ್ಯಕ್ರಮಕ್ಕೆ ಮಾಡಿದ ಖರ್ಚು ವೆಚ್ಚದ ಬಗ್ಗೆಯೂ ಮಾಹಿತಿ ನೀಡಬೇಕಲ್ವಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಾನು ದಾಖಲೆ ಕೇಳಿದ್ರೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತಾಡ್ತಾರೆ, ನನ್ನ ಕುಟುಂಬದ ಬಗ್ಗೆ ಮಾತಾಡ್ತಾರೆ. ಬಿಜೆಪಿಯವರು ಭೌತಿಕವಾಗಿ ದಿವಾಳಿಯಾಗಿದ್ದಾರೆ ಅಂದರು. ಇನ್ನು ಇದೇ ವಿಚಾರವಾಗಿ ಸಚಿವ ಪರಮೇಶ್ವರ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದು ರಿಜಿಸ್ಟರ್ಡೇ ಇಲ್ಲ ಸ್ವಾಮಿ, ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಕೇಳ್ತಾ ಇರೋದು, ಹೌದಾ ಇಲ್ಲ? ಈಗ ರಿಜಿಸ್ಟರ್ಡೇ ಇಲ್ಲ ಅಂದರೆ ಬಿಲ್ಡಿಂಗ್ ಅವ್ರ ಹೆಸರಲ್ಲಿ ಇರ್ತದ? ರಿಜಿಸ್ಟರ್ಡೇ ಇಲ್ಲ ಅಂದರೆ ಪರ್ಮಿಷನ್ ಯಾರ ಹೆಸರಲ್ಲಿ ಕೊಡಬೇಕು ನಾವು? ರಿಜಿಸ್ಟರ್ಡೇ ಇಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ ಇರುತ್ತಾ? ನಮ್ಮ ಪ್ರಶ್ನೆನೂ ಅದೇ ಇಲ್ಲ. ಅವರಿಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಇದು ಅಂದರೆ ಅಷ್ಟೊಂದು ಜನ ವಾಲಂಟಿಯರ್ ಕೊಡ್ತಾರಾ? ಎಷ್ಟು ಜನ ಕೊಡೋಕ್ಕೆ ಸಾಧ್ಯ? ನೀವೇ ಹೇಳಿ. ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ನಡೆಸಿರ್ಬೇಕಲ್ವ? ಆ ದೇಣಿಗೆ ಏನಲ್ಲಿ ಏನು ಬಂದರೂ ಕೂಡ ಅಕೌಂಟೆಡ್ ಇರಬೇಕಲ್ಲ. ನಾವು RSS ನೋಂದಾವಣೆ ಮಾಡಿಕೊಳ್ಬೇಕು ಅಂತ ಹೇಳುವ ಕಾನೂನು ಎಲ್ಲಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತಾಡಿದ ಅವರು, ಯಾವುದಾದ್ರೂ ಸಂಘ ಸಂಸ್ಥೆ ನೋಂದಣಿ ಮಾಡಿಸಲೇಬೇಕು ಅನ್ನುವ ಕಾನೂನು ಏನಾದರೂ ಇದೆಯಾ? ಪ್ರಿಯಾಂಕ್ ಅವರು RSS ಬಗ್ಗೆ ಪ್ರಶ್ನೆ ಮಾಡೋ ಬದಲು ಅವರ ಆದಾಯದ ಮೂಲ ಡಿಕ್ಲೇರ್ ಮಾಡಲಿ. RSS ದೇಶ ಪ್ರೇಮ ಬೆಳೆಸೋ ಸಂಸ್ಥೆ. ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿಂದ ಹಣ ಬರುತ್ತೆ ಅನ್ನೋದು ಮೊದಲು ಅವರು ಹೇಳಲಿ ಅಂತ ಹೇಳಿದರು. ಲಾಠಿ ನಿಷೇಧಿತ ಅಸ್ತ್ರ ಅಲ್ಲ, ಲಾಠಿ ದೇಶಭಕ್ತರಿಗೆ ಆತ್ಮವಿಶ್ವಾಸ ಮೂಡಿಸುತ್ತೆ. RSS ಲಾಠಿ ಹಿಡಿದ್ರೆ ತಪ್ಪೇನು ಅಂತ CT ರವಿ ಪ್ರಶ್ನೆ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ದನ ಕಾಯೋರ ರೀತಿ ಲಾಠಿ ಹಿಡಿತಾರೆ ಅಂತ ಹೇಳಿದ ಹರಿಪ್ರಸಾದ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು RSS ಬ್ಯಾನ್ ವಿಚಾರವಾಗಿ ಮಾತನಾಡಿರೋ ಸಂಸದ ತೇಜಸ್ವಿ ಸೂರ್ಯ, RSS ಬ್ಯಾನ್ ಮಾಡೋ ಚರ್ಚೆ ಮಾಡೋದು ಬಿಟ್ಟು ರಾಜ್ಯಕ್ಕೆ ಕಂಪನಿಗಳನ್ನ ತರುವ ಕಡೆ ಪ್ರಯತ್ನ ಮಾಡಲಿ ಅಂತ ಗುಡುಗಿದ್ದಾರೆ.